ಹುಬ್ಬಳ್ಳಿಯಲ್ಲಿ ವಿವಸ್ತ್ರ ಕೇಸ್ಗೆ ಸಂಬಂಧಪಟ್ಟಂತೆ ಮತ್ತೊಂದು ಮೇಜರ್ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಇಷ್ಟು ದಿನಗಳ ಕಾಲ ಆಕೆ ಬಿಜೆಪಿಯ ಕಾರ್ಯಕರ್ತೆಯನ್ನ ಬಂಧಿಸಿದ್ರಲ್ಲ, ಆಕೆಯೇ ಸರಿ ಇಲ್ಲ ಅನ್ನುವಂತ ಗಂಭೀರ ಆರೋಪ ಕೇಳೋದಕ್ಕೆ ಸಿಗ್ತಾ ಇತ್ತು. ಈಗ ಆಕೆಯ ಮತ್ತೊಂದು ಅಸಲಿ ಎತ್ತು ಬಟ ಬಯಲಾಗ್ತಾ ಇದೆ. ಬಟ್ಟೆ ಹರಿದುಕೊಂಡು ಸುಜಾತ ಕತೆ ಇಷ್ಟಕ್ಕೆ ಮುಗಿಯೋದಿಲ್ಲ. ಆಕೆಯೇ ಬಟ್ಟೆ ಹರ್ಕೊಂಡು ಪೊಲೀಸ್ ವಾಹನ ಹತ್ತಿದ್ಲು, ಪೊಲೀಸರ ಮೇಲೆ ಹಲ್ಲೆಗೆ ಮುಂದಾದ್ಲು ಅನ್ನುವಂತ ಆರೋಪಗಳಿತ್ತಲ್ಲ, ಅಷ್ಟಕ್ಕೆ ಆಕೆಯ ಕಥೆ ಮುಗಿತಾ ಇಲ್ಲ. ಸುಜಾತ ಹಂಡಿ ಮನುಷ್ಯಳೋ ರಾಕ್ಷಸಳೋ ಅನ್ನುವಂಥ ಪ್ರಶ್ನೆಯನ್ನ ಜನಸಾಮಾನ್ಯರು ಮಾಡ್ತಿದ್ದಾರೆ. ವ್ಯಕ್ತಿಯೊಬ್ಬನ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ಮಾಡಿದ್ದಾರಂತೆ. 3 ತಿಂಗಳ ಹಿಂದೆ ಸುಜಾತ ಹಂಡಿಯಿಂದಲೇ ಹಲ್ಲೆ ಆಗಿದೆ ಅನ್ನುವಂಥ ಗಂಭೀರ ಆರೋಪ. ಮನೆಯಲ್ಲಿ ಕೂಡ ಹಾಕಿ ಮನಸೋ ಇಚ್ಛೆ ಥಳಿಸಿದ್ದಾರಂತೆ. ಸುಜಾತ ಕೈಯಲ್ಲಿ ಮಚ್ಚು, ಪ್ಲಾಸ್ಟಿಕ್ ಹಗ್ಗದಿಂದ ಮಾರಣಾಂತಿಕವಾಗಿ ಹಲ್ಲೆ ಮಾಡಿದ್ದಾರೆ. 4-5 ಜನ ಯುವಕರೊಂದಿಗೆ ಸೇರಿ ಈ ಕೃತ್ಯ ಆಗಿದ್ದು, ಹಣ ನೀಡುವಂತೆ ಹಲ್ಲೆ ಮಾಡಿದ್ದಾರಂತೆ ಸುಜಾತ. ಕಾಪಾಡಿ ಅನ್ನ ಅಂತ ಬೇಡ್ಕೊಂಡ್ರು ಕೂಡ ಬಿಡದೆ ಹಲ್ಲೆ ಮಾಡಿದ್ದಾಳೆ ಸುಜಾತ ಅನ್ನೋದ್ರ ಡೀಟೇಲ್ ಸದ್ಯ ಸಿಗ್ತಾ ಇದೆ. ಹುಬ್ಬಳ್ಳಿ ವಿವಸ್ತ್ರ ಕೇಸ್ಗೆ ಸಂಬಂಧಪಟ್ಟಂತೆ ಒಂದು ಮೇಜರ್ ತಿರುವನ್ನ ಪಡೆದುಕೊಳ್ತಾ ಇದೆ ಇಡೀ ಪ್ರಕರಣ. ಕಾರಣ ಯಾವುದೋ ಒಂದು ಗಲಾಟೆಗೆ ಸಂಬಂಧಪಟ್ಟಂತೆ ಬಿಜೆಪಿ ಕಾರ್ಯಕರ್ತೆ ಸುಜಾತ ಹಂಡಿಯನ್ನ ಕರ್ಕೊಂಡು ಹೋಗುವಾಗ ಪೊಲೀಸರ ವಾಹನದಲ್ಲಿ ಆಕೆ ಬೆತ್ತಲಾಗಿ ಹತ್ತಿದ್ಲು, ಆಕೆ ಮೇಲೆ ಹಲ್ಲೆ ಆಯಿತು ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ಮಟ್ಟದ ಸದ್ದು ಸುದ್ದಿಗೆ ಕಾರಣ ಆದಂತಹ ಇಡೀ ಪ್ರಕರಣ. ಬಟ್ ಅಲ್ಲಿನ ಕಮಿಷನರ್ ಶಶಿಕುಮಾರ್ ಅವರು ಈ ಬಗ್ಗೆ ಪ್ರಾಥಮಿಕವಾಗಿ ಮಾಹಿತಿ ಕಲೆ ಹಾಕಿ ಕೊಟ್ಟಿರುವ ವಿಚಾರಗಳೇನಪ್ಪಾ ಅಂತ ಅಂದ್ರೆ, ಸುಜಾತ ಹಂಡಿ ಮೇಲೇನೆ ಹಲವಾರು ಕೇಸ್ಗಳಿತ್ತು. ಆಕೆಯನ್ನ ಬಂಧಿಸಿ ಕರ್ಕೊಂಡು ಬರುವಾಗ ಆಕೆಯೇ ಬೆತ್ತಲಾಕಿ ಪೊಲೀಸ್ ವಾಹನ ಹತ್ತಿ ಪೊಲೀಸರ ಮೇಲೆ ಆಕೆ ಹಲ್ಲೆಗೆ ಮುಂದಾಕಿದ್ಲು ಅನ್ನುವಂತಹ ವಿಚಾರ ಹೇಳಿದ್ರು. ಬಟ್ ಈಕೆಯ ಹಿನ್ನೆಲೆಯನ್ನ ಕೆದಕ್ತಾ ಹೋದಾಗ ಮತ್ತೊಂದು ವಿಚಾರ ಕೂಡ ಬೆಳಕಿಗೆ ಬರ್ತಾ ಇದೆ. ಅದೇ ನೋಡಿ, ಇದು ಮನೆಯಲ್ಲಿ ಒಬ್ಬನನ್ನ ಕೂಡ ಹಾಕಿ ಈ ರೀತಿ ಮನಸೋ ಇಚ್ಛೆ ಹಲ್ಲೆ ಮಾಡಿದ್ಲಂತೆ. ಬಿಡಿ ಕಾಪಾಡಿ ಅಂತ ಕೇಳ್ಕೊಂಡ್ರು ಕೂಡ ಈ ಸುಜಾತ ಹಂಡಿ ಬಿಟ್ಟಿರ್ಲಿಲ್ಲ. ಆತನನ್ನ ಮನಸೋ ಇಚ್ಛೆ ಥಳಿಸಿದ್ದಾಳೆ. ಹಂಗಾಗಿ ಸುಜಾತ ಹಂಡಿ ಮನುಷ್ಯಳ ಇಲ್ಲ ರಾಕ್ಷಸಳ ಇಂತಹ ಪ್ರಶ್ನೆಗಳು ಕಾಡೋದಕ್ಕೆ ಶುರುವಾಗಿದೆ. ಈಗ ಹೆಣ್ಮಗಳು ಅನ್ನೋ ಕಾರಣಕ್ಕೆ ಬೆತ್ತಲಾಗಿ ಆಕೆ ಪೊಲೀಸ್ ವಾಹನ ಹತ್ತಿದ್ಲು, ಪೊಲೀಸರ ತಪ್ಪು ಅನ್ನುವಂತಹ ವಿಚಾರಗಳು ಆರಂಭದಲ್ಲಿ ಮುನ್ನೆಲೆಗೆ ಬಂದರೂ ಕೂಡ ಈಕೆಯೇ ಸರಿ ಇರ್ಲಿಲ್ಲ ಅನ್ನೋದಕ್ಕೆ ಹಲವಾರು ಪ್ರಕರಣಗಳು ಅದಕ್ಕೆ ಸಾಕ್ಷಿ ಆಗ್ತಾ ಇದೆ. ಈ ರೀತಿ ನಡ್ಕೊಂಡ್ರೆ ಹೆಣ್ಣು ಮಕ್ಕಳಾದ್ರೇನು ಗಂಡು ಮಕ್ಕಳಾದ್ರೇನು ಕ್ರಮ ಕೈಗೊಳ್ಳಲೇಬೇಕಲ್ವಾ. ಮನೆಯಲ್ಲಿ ನೋಡ್ತಾ ಇದ್ದೀರಿ, ಒಬ್ಬ ಆತನನ್ನ ಕೂಡ ಹಾಕಿ ಈ ರೀತಿ ಮನಸೋ ಇಚ್ಛೆ ಹಲ್ಲೆ ಮಾಡ್ತಾ ಇರೋದು. 4-5 ಜನ ಯುವಕರ ಜೊತೆಗೆ ಸೇರ್ಕೊಂಡು ಈ ಕೃತ್ಯ ಎಸಗಿದ್ದಾಳೆ ಸುಜಾತ ಹಂಡಿ. ಕೈಯಲ್ಲಿ ಮಚ್ಚಿದೆ, ಪ್ಲಾಸ್ಟಿಕ್ ಹಗ್ಗ ಇದೆ, ಅದರಿಂದ ಆ ವ್ಯಕ್ತಿಯನ್ನ ಥಳಿಸ್ತಾ ಇರುವಂತಹ ದೃಶ್ಯ ನೋಡ್ತಾ ಇದ್ದೀರಿ. 3 ತಿಂಗಳಿಂದ ಹಾಗೆ ಆಗಿರುವಂತಹ ಘಟನೆ ಅಂತೆ. ಈಗ ಒಂದೊಂದೇ ಸುಜಾತ ಹಂಡಿ ಬಗ್ಗೆ, ಆಕೆಯ ಹಿನ್ನೆಲೆ ಬಗ್ಗೆ, ಆಕೆ ಮೇಲೆ ದಾಖಲಾಗಿರುವ ಪ್ರಕರಣಗಳ ಬಗ್ಗೆ ಮಾಹಿತಿ ಸಿಗ್ತಾ ಹೋಗ್ತಾ ಇದೆ. ಯಾರ ಜೋಗ ತೂರ್ವೇನ ಅಯ್ಯೋಯಪ್ಪ ಅಯ್ಯೋ ಸತ್ತು ಯವ್ವ ಮಾಮಿ ಮಚ್ಕೊಡ್ರಿ ಬ್ಯಾಡ ಕೊಡ್ರಿ. ಮುಂಜಾನೆ ಕೊಡ್ತಾನಂತ ಹೇಳಿದ್ರೆ ಯವ್ವ ಎಲ್ಲ ಕೈ ಉರಿಯಾದ ಬಗ್ಗೆ ಯವ್ವ ಅಯ್ಯೋ ಅಯ್ಯೋ ಸತ್ತು 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 ಯಪ್ಪ ಯಪ್ಪ ಮುಂಜಾನೆ ಕೊಡ್ತಾನು ಎಲ್ಲ